ವಿಜಯಪುರ ಒಂದು ಪಾರಂಪರಿಕ ಐತಿಹಾಸಿಕ ಸ್ಥಳ. ನಮ್ಮಲ್ಲಿ ಗೋಲ್ ಗುಮ್ಮಟ್ ಜಗತ್ ಪ್ರಸಿದ್ಧವಾದ ಗೋಲ್ ಗುಮ್ಮಟ್ ಐತಿ. ಇದು ಮೊಘಲರು ಇದ್ರಾಗ ಕಟ್ಟಿದಂತ ಗೋಲ್ ಗುಮ್ಮಟ ಒಂದು ದೊಡ್ಡ ನಾವು ಹೇಳ್ಬೇಕಂತಂದ್ರ ದೊಡ್ಡ ಟೂರಿಸ್ಟ್ ಸ್ಪಾಟ್. ನಮ್ದು ನಾವು ಕ್ರಿಯೇಟ್ ಮಾಡಿದ್ದಲ್ಲ, ಇದು ನಮ್ಮಲ್ಲಿ ತಲತಲಾಂತರ ಬಂದಿದ್ದು. ವಿಜಯಪುರ ನಗರದಾಗ ನಾವು ದ್ರಾಕ್ಷಿದು ಬೀಡ್ ಅಂತೀವಿ, ದಾಳಿಂಬ್ರೆ ನಾಡ್ ಅಂತೀವಿ. ನಮ್ಮಲ್ಲಿ ಎಲ್ಲ ದೊಡ್ಡ ಊರಿಗೆ ಕನೆಕ್ಟಿವಿಟಿ ಅದಾವೆ, ಹೈವೇಗಳು ಕನೆಕ್ಟಿವಿಟಿ ಅದಾವೆ, ರೈಲ್ ರೋಡ್ಗಳು ಕನೆಕ್ಟಿವಿಟಿ ಅದಾವೆ. ಸೊ ನಾವು ಪುನಾಕ್ ಹೋಗ್ಬೋದು, ಬೆಂಗಳೂರಿಗೆ ಹೋಗ್ಬೋದು, ಎಲ್ಲ ಕಡೆ ಹೋಗ್ಬೋದು. ಇವೆಲ್ಲ ಆದ್ಮ್ಯಾಗ 2013 ಈಗ ನಾವು ಹೇಳ್ಬೇಕಾದ್ರೆ ಬಿಜಾಪುರದ ಒಳಗ ಕರ್ನಾಟಕದ ಮೊಟ್ಟ ಮೊದಲ ಮಹಿಳಾ ವಿಶ್ವವಿದ್ಯಾಲಯ ಆಗಿದೆ ವಿಜಯಪುರ. 2013 ಒಳಗ ಮಹಾನಗರ ಪಾಲಿಕೆ ಆಯ್ತು. 2014 ಬಿಜಾಪುರ ಅನ್ನೋದು ವಿಜಯಪುರ ಕನ್ವರ್ಟ್ ಮಾಡ್ಕೊಂಡ್ವಿ ನಾವು. ಬಟ್ ಇಲ್ಲಿವರೆಗೂ ಸರ್ಕಾರಿ ಅಲ್ಲಿ ಅರೆ ಸರ್ಕಾರಿ ಅಲ್ಲಿ ನಮ್ಮ ಮಹಾನಗರ ಅನ್ನಕ್ಕೆ ರೆಡಿ ಇಲ್ಲ ನಾವು. ವಿಜಯಪುರ ಇನ್ಮುಂದ ವಿಜಯಪುರದಾಗ ಎಲ್ಲಾ ಸರ್ಕಾರಿದವರಲ್ಲಿ ಅರೆ ಸರ್ಕಾರಿದವರಲ್ಲಿ ಶಾಲಾ ಕಾಲೇಜುಗಳಾಗ್ಲಿ ಎಲ್ಲ ಇತರ ವ್ಯಾಪಾರಸ್ಥರಾಗಲಿ ವಿಜಯಪುರ ನಗರ ಅನ್ನೋ ಬದಲಿ ಮಹಾನಗರ ಅಂತ ಹೇಳಿ ಸಂಬೋಧಿಸ್ಬೇಕಾಗಿ ನಾ ಎಲ್ಲರ ಕಡೆ ಹೇಳ್ತೀನಿ. ಇನ್ನು ಮುಂದೆ ವಿಜಯಪುರ ನಗರನ್ನ ಬರೀ ವಿಜಯಪುರ ನಗರ ಅನ್ನಕ್ಕೆ ಹೋಗ್ಬೇಡ್ರಿ, ವಿಜಯಪುರ ನಗರನ ಮಹಾನಗರ ಅಂತ ಸಂಬೋಧಿಸ್ಬೇಕಾಗಿ ಸರ್ಕಾರಿಯವರಿಗೂ ಅರೆ ಸರ್ಕಾರಿಯವರಿಗೂ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದಂದ್ರೆ, ನಮ್ಮ ನಗರದ ಹೆಸರು ನಾವು ಅನ್ನಂಗೆ ಮಹಾನಗರ ಅಲ್ಲಿಲ್ಲ ಅಂದ್ರೆ ಮತ್ತೊಬ್ರು ಅನ್ನಂಗಿಲ್ಲ. ಈಗ ಮೀಡಿಯಾದಾಗಾಯ್ತು, ಸ್ಕೂಲ್ ಕಾಲೇಜಾಗಾಯ್ತು, ಎಲ್ಲ ಸರ್ಕಾರಿ ಇದ್ರೊಳಗಾಯ್ತು ಬರೀ ವಿಜಯಪುರ ನಗರ ಸಂಬೋಧಿಸ್ತಾರೆ. ಇನ್ನು ಮುಂದೆ ಅದನ್ನು ಮಹಾನಗರ ಸಂಬೋಧಿಸ್ತಾರೆ ಹೇಳ್ಬೇಕಲ್ಲ. ಮಹಾನಗರ ಪಾಲಿಕೆ ಇಷ್ಟೇ ಸಿಗುತ್ತಾಗಿತ್ತು ಇಲ್ಲ, ಮಹಾನಗರ ಪಾಲಿಕೆಗತ್ತಲ್ರಿ. ನೋಡ್ರಿ, ನಮ್ಮಲ್ಲಿ ಮಹಾನಗರ ಪಾಲಿಕೆಯಾಗಿ ಇವತ್ತಿಗೆ 12 ವರ್ಷ ಆಯ್ತು. ಮಹಾನಗರ ಪಾಲಿಕೆ ಆದ್ಮ್ಯಾಗ ಮಹಾನಗರ ಪಾಲಿಕೆ ತನ್ನ ಹೆಸರೊಳಗೆ ಹೇಳ್ತೈತಿ ಇದು ಮಹಾನಗರ ಅಂತ ಹೇಳಿ. ನೀವು ಅದನ್ನ ನಗರ ಮಾಡಿಟ್ಟಿರಿ. ಅದನ್ನ ನಾವೇನ್ ಮಾಡ್ಬೇಕು, ಬರೋದಿಂದಾಗ ವಿಜಯಪುರ ನಗರ ನಾವು ಬದಲಿ ವಿಜಯಪುರ ಮಹಾನಗರ ಅಂದ್ರೆ. ಯಾಕಂದ್ರ ನಾವು ಒಂದು ಕಾರ್ಪೊರೇಷನ್ದಾಗ ಅದೀವಿ. ಅದನ್ನ ಮಹಾನಗರ ಅಂತೇಳಿ ನೀವು ಸಂಬೋಧಿಸಿದ ಮಾಡಿದ್ರ ನೀವು ಕೂತ ಜಾಗಕ್ಕ ನಮ್ಮ ನಗರಕ್ಕ ಒಂದು ಎಕ್ಸ್ಟ್ರಾ ವೇಟೇಜ್ ಬರ್ತೈತಿ. ಇನ್ನು ಮುಂದೆ ವಿಜಯಪುರ ನಗರವನ್ನು ಮಹಾನಗರವಾಗಿ ಸಂಬೋಧಿಸ್ರಿ. ಥ್ಯಾಂಕ್ ಯು.